ಈಗ KGF ಸಿನಿಮಾ ಬಂದಾವು, ಕಾಂತಾರ ಬಂದಾತಿ. ಇಂಥ ಟೈಮ್ನಾಗ ಲವ್ ಮಾಕ್ಟೈಲ್ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ರೀತಿಯ ಪ್ರೀತಿಗಳನ್ನ ನೋಡಿರ್ತೀರಾ. ಹೌದು. ಅದೇ ಲವ್ ಮಾಕ್ಟೇಲ್. ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬನ್ನಿ, ಸಿನಿಮಾ ಮುಗಿದ ಮೇಲೆ ನೀವು ಸಂತೃಪ್ತರಾಗಿ ಥಿಯೇಟರ್ ಇಂದ ಆಚೆ ಕಳಿಸೋ ಜವಾಬ್ದಾರಿ ನಂದು. ಎಲ್ಲ ಆರೋಗ್ಯದ ಸಮಸ್ಯೆ ಬರ್ತಾವ ಅನ್ನೋದು ಡಾರ್ಲಿಂಗ್ ಕೃಷ್ಣ ಸಿರಿಗಿರಿ ಉಡ್ಸಿರ ಮೇಡಮ್. ಈಗ ಮೇಡಮ್ ಬಿಟ್ಬಿಡಿ, ಬರೀ ಮೇಡಮೇ ಅಲ್ಲ, ಅದು ಬಿಟ್ಟು ಬೇರೆ ಸಿನಿಮಾ. ಲವ್ ಮಾಕ್ಟೈಲ್ ಅನ್ನೋ ಒಂದು ಬ್ರ್ಯಾಂಡ್ ಹಿಡ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಕರ್ಸೋ ಪ್ರಯತ್ನ ಏನಾರು ಮಾಡತ್ತಾರ ಇಬ್ರು ಅಂತಂದು ಹೇಳಿ. ಎಲ್ರಿಗೂ ನಾವೆಲ್ಲರೂ ಕೊಡೋಕ್ಕಾಗಲ್ಲ. ಅವ್ನು ಊಟ ಬಿಟ್ಬಿಡೋದು, ಎಲ್ರು ಅವ್ನಿಗೇನು ಬಂತು, ಇದೇನು ಬಂತು, ಅದೇನು ಬಂತು, ಎಲ್ಲ ಬರೀ ಬೇರೆದೇ ಕಾನ್ಸಂಟ್ರೇಷನ್ ಅವ್ನಿಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸುಮನ್ ಶಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಲವ್ ಮಾಕ್ಟೈಲ್ ಅಂದರೆ ಕೆಲವ್ರಿಗೆ ಅದು ಸಿನಿಮಾ, ಇನ್ನೂ ಕೆಲವ್ರಿಗೆ ಅದೊಂದು ಎಮೋಷನ್. ಸೊ ಲವ್ ಮಾಕ್ಟೈಲ್ 1 ಆಯಿತು, 2 ಆಯಿತು, ಈಗ ಲವ್ ಮಾಕ್ಟೈಲ್ 3 ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಸ್, ಲವ್ ಮಾಕ್ಟೈಲ್ 3 ಏನೆಲ್ಲ ಇದೆ, ಎಸ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ಕೇಳ್ತಾ ಹೋಗೋಣ. ನಿಮ್ಮೆಲ್ಲರ ಪ್ರೀತಿಯ ಡಾರ್ಲಿಂಗ್ ಕಪಲ್. ಸೊ ಇವತ್ತು ನಮ್ಮ ಜೊತೆಗೆ ಡಾರ್ಲಿಂಗ್ ಕೃಷ್ಣ ಸರ್ ಇದ್ದಾರೆ, ಹಾಗೆ ಮಿಲನ ನಾಗರಾಜ್ ಮ್ಯಾಮ್ ಇದ್ದಾರೆ. ಹಾಯ್ ಸರ್. ಹಲೋ ಥ್ಯಾಂಕ್ ಯು. ಭಾಳ ಚಂದ ಇದೀರಿ, ನೋಡಕ್ ಚಂದ ಕಾಣತ್ತೀರಿ ಮೇಡಮ್. ಸರ್ ಹೌದ್ರಿ ಸರ್, ಉತ್ತರ ಕರ್ನಾಟಕ. ಭಾಳ ಚಲೋ ಅನ್ಸಕೈತೆ ಸರ್, ಮನಿ ಎಲ್ಲ ಚಂದ ಐತಿ. ಹಿಂಗೆ ಅಡ್ಡಾಡ್ಕೊಂಡ್ ಬಂದೆ, ಭಾಳ ಚಲೋ ಐತಿ, ಚಂದ ಐತಿ ಮನಿ ಎಲ್ಲ. ಮತ್ತೆ ಹೆಂಗ್ ನಡೆದ ಸರ್ ಕೆಲಸ? ನಾವು ನಮ್ಮ ಈ ಜಂಗಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ವಿ ಲವ್ ಮಾಕ್ಟೇಲ್ 2 ಅಲ್ಲಿ. ಆ ಕ್ಯಾರೆಕ್ಟರ್ ಜೊತೆ ಮಾತಾಡ್ತಿರೋ ತರ ಹಂಗೆ ಅನ್ಸೈತೈತ ಅಲ್ರಿ ಮೇಡಮ್. ಎಲ್ಲ ಮಾತಾಡಾರ ಬೆಂಗಳೂರು ಲ್ಯಾಂಗ್ವೇಜ್ ಮಾತಾಡ್ತಾರ, ಅದಕ್ಕೆ ನಮ್ಮ ಲ್ಯಾಂಗ್ವೇಜ್ ಹಂಗ ಮಧ್ಯ ನೋಡಿ, ಲವ್ ಮಾಕ್ಟೇಲ್ 2 ನಾವು ಮಾತಾಡ್ಸಿದ್ವಲ್ಲ ಜಂಕಣ. ಹೌದು, ಬಟ್ ಇನ್ನೂ ತುಂಬಾ ರಾ ಆಗಿ ಮಾತಾಡ್ತಾ ಇದ್ದಾರೆ. ಇನ್ನು ಚಲೋ ಐತ್ರಿ ಸರ್, ಭಾಳ ಚಲೋ ಐತೆ. ಇನ್ನು ಮತ್ತೆ ಇದ್ರಾಗ ಏನಾರು ಮಾತಾಡ್ಸಿರೇನೆ ನಮ್ಮ ಭಾಷೆನೇ? ಇದೆ ಇಲ್ಲ ಇಲ್ಲ ಎಲ್ಲೋ ಇದೆ ಇದೆ ಅಂದ್ರೆ ತುಂಬಾ ತುಂಬಾ ಇಲ್ಲ, ಅಷ್ಟಿಲ್ಲ, ತುಂಬಾ ಇಲ್ಲ, ಒಂಚೂರ ಐತಿರಲ್ಲ. ಅದ ಭಾಳ ಚಲೋ ರೀ ಸರ್. ನಮಗೂ ಒಂಚೂರು ಪ್ರಾಮುಖ್ಯತೆ ಕೊಡತ್ತಿರಲ್ಲ ನಮ್ಮ ಭಾಷೆಗೆ, ಅದಾಗ ಖುಷಿ. ಹೆಂಗ ಅನ್ಸ ಮತ್ತೆ ತಿಂಡಿ ಆತರ ಆಯ್ತು. ತಿಂಡಿ ಆಯ್ತು. ನಾನು ನಿಂಗೆ ನೀವು ಹೇಳೋದನ್ನ ಫಸ್ಟ್ ನಾನು ತಗೊಂಡು ನಾನು ಡೈಜೆಸ್ಟ್ ಮಾಡಿ ವಾಪಸ್ ಹೇಳ್ಬೇಕಲ್ಲ. ಪ್ರೋಸೆಸ್ ಲೇಟ್ ಆಗುತ್ತೆ. ಅಲ್ಲ, ಈಗ ಎಲ್ಲರ ಮನೆಗೆ ಸಿಲಿಂಡರ್ ಪ್ರಾಬ್ಲಮ್ ಅದು ಇದು ಅನ್ನತ್ತಾರ. ಮನೆಗೆ ಅಡಿಗೆ ಮಾಡಿದ್ರೆ ಏನು ಈಗ ಹೋಟ್ಲದಾಗ ಸಿಗಲ್ಲ. ಸದ್ಯಕ್ಕೆ ಇನ್ನು ಆ ಪ್ರಾಬ್ಲಮ್ ಅಷ್ಟು ಆದ್ರೆ ಇದೆ, ಸದ್ಯಕ್ಕೆ ಇದೆ. ನೋಡ್ಬೇಕು ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ. ಸಿಲಿಂಡರ್ ಬರ್ತತಾ ಇಲ್ಲ ಅಂತಂದ್ರೆ ಸದ್ಯಕ್ಕೆ ನಮ್ಮ ಮನೇಲಿ ಈಗ ಒಂದು 10 ದಿನದಿಂದ ಒಂದು ಸಿಲಿಂಡರ್ ಬಂದಿದೆ, ಆದ್ರೆ ನಡೀತಾ ಇದೆ. ಅದು ಎಷ್ಟು ದಿನ ಬರುತ್ತೆ ನೋಡ್ಬೇಕು ಈಗ. ಹೌದು, ಓಕೆ ಸರ್, ಸೂಪರ್. ಸರ್, ಈಗ ಲವ್ ಮಾಕ್ಟೈಲ್ 1 ಆಯ್ತು, 2 ಆಯ್ತು. 2020 ನಾನು ನಿಮ್ಮನ್ನು ಭೇಟಿ ಆಗ್ಬೇಕು ಅನ್ಕೊಂಡಿದ್ದೆ ಆ ಸಿನಿಮಾ ನೋಡಿ. ಆಮೇಲೆ ಏನೋ ಒಂದು ಕಡೆಗೆ ಲವ್ ಅನ್ನೋದ್ರ ಮೇಲೆ ಒಂಥರ ನಂಬಿಕೆನೇ ಹೋಗ್ಬಿಟ್ಟಿತ್ತು. ಬಟ್ ಅದು ನೋಡಿದ್ಮೇಲೆ ನನಗೆ ಅನಿಸ್ತು, ಒಂದು ನಂಬಿಕೆ ಬಂತು. ಲವ್ ಅಂದ್ರೆ ಇಷ್ಟು ಚಂದ ಇರ್ತೈತ, ಆಮೇಲೆ ಆ ಫೀಲಿಂಗ್ ಹಿಂಗೆಲ್ಲ ಇರ್ತೈತ, ಆಮೇಲೆ ಮದುವೆ ಆದ್ರೆ ಇಷ್ಟು ಚಂದ ಇರ್ತೈತ ಅಂತ ಅನಿಸ್ತು ನನಗೆ. ಆಮೇಲೆ ಈಗ ಲವ್ ಮಾಕ್ಟೈಲ್ 3ದಾಗ ಏನು ಇಟ್ಟಿರೋ ಗೊತ್ತಿಲ್ಲ ಸರ್ ನನಗೆ. ಅಲ್ಲ, ಆ ಥರ ಅನ್ಕೊಂಡು ನೀವು ಮದುವೆ ಆದ್ರ? ಮದುವೆ ಆದ್ರೆ ಹಂಗ ಅದನ್ನ ಗಂಡ ಚಲೋ ನೋಡ್ಕೊಳತ್ತಾನ. ಡಾರ್ಲಿಂಗ್ ಕೃಷ್ಣ ಸರ್ ತರನ ಅದಾರ. ಸೂಪರ್, ಕಂಗ್ರಾಚುಲೇಷನ್. ಭಾಳ ಚಲೋ ನೋಡ್ಕೋತಾರ. ಭಾಳ ಚಲೋ ಅನಿಸ್ತಿತ್ತು ಸರ್. ಅದು ನೋಡಿದಾಗ ಒಂಥರ ಫ್ಯಾನ್ ಆಗ್ಬಿಟ್ಟಿದ್ದೆ, ಭೇಟಿ ಆಗಬೇಕು ಅಂತಲೂ ಭಾಳ ಅನಿಸ್ತಿತ್ತು. ಲವ್ ಮಾಕ್ಟೈಲ್ 2ದಾಗ ಮದ್ವೆ ಅದು ಇದು ಅಲ್ಲ, ಅದೇ ಮದ್ವೆ ಆಯ್ತು. ಸೊ ಹಂಗಾಗಿ 3ದಾಗ ಭೇಟಿ ಆಗಕತ್ತೀನಿ. ಮಗಳಾಗ್ಯಾರ ನನಗೆ. ಮುಂದೆ ಲವ್ ಮಾಕ್ಟೈಲ್ 4 ಭಾಷೆ ನನಗೆ ಒಂದು ಮಗ ಆಗಿರ್ತತೇನೋ ಗೊತ್ತಿಲ್ಲ. ಮಗಳಾಗಿಲ್ಲ, ಮಗಳ ದತ್ತು ತಗೊಂಬಂದಿರೋದು. ದತ್ತು ತಗೊಂಬಂದಿರ ಅದೇ, ಆದರೆ ರಿಯಲ್ ಆಗಿ ಆಗೈತಲ್ಲ ಸರ್? ರಿಯಲ್ ಆಗಿ ಆಗದ. ಹೇಳ್ರಿ ಸರ್, ಲವ್ ಮಾಕ್ಟೈಲ್ 3 ಹೆಂಗೈತಿ? ಟ್ರಾನ್ಸ್ಫಾರ್ಮೇಶನ್ ಹೇಳ್ರಿ. ನನ್ನ ಟ್ರಾನ್ಸ್ಫಾರ್ಮೇಶನ್ ಹೇಳ್ದೆ. ಈಗ ಹೇಳಿದ್ರಲ್ಲ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಏನಿತ್ತು ಅಂತ. ಇದೇ ರೀತಿ ನಿಮಗೆ ಈಗ ಲವ್ ಮಾಕ್ಟೈಲ್ ನೋಡ್ಕೊಂಡು ಅದ್ರ ಜರ್ನಿ ಜೊತೆ ನೀವು ಬಂದಿದ್ದೀರಾ. ಸೊ ಆದಿತ್ಯ ಸ್ಕೂಲಲ್ಲಿ ಏನು ಮಾಡಿದ್ದ, ಕಾಲೇಜಲ್ಲಿ ಏನು ಮಾಡಿದ್ದ, ಕೆಲ್ಸಕ್ಕೆ ಸೇರ್ಕೊಂಡಾಗ ಏನು ಮಾಡಿತ್ತು, ಅವ್ನ ಲೈಫಲ್ಲಿ ಮದುವೆ ಆದ್ಮೇಲೆ ಏನಾಯ್ತು, ಇವೆಲ್ಲ ಒಂದು ಜರ್ನಿ ಆಗಿದೆ. ಆ ಜರ್ನಿ ಜೊತೆ ಜನರು ಪ್ರೇಕ್ಷಕರು ಟ್ರಾವೆಲ್ ಆಗಿದ್ದಾರೆ. ಸೊ ಈಗ ಮಗುನ ದತ್ತು ತಗೊಂಡಿದ್ದಾನೆ, ಅಲ್ಲಿಂದ ಅವನ ಜೀವನ ಹೇಗಿರುತ್ತೆ ಅನ್ನೋದೇ ಲವ್ ಮಾಕ್ಟೈಲ್ 3. ಈಗ ನಾನು ಬರ್ಬೇಕಾದ್ರೆ ಪರಿ ನೋಡಿದೆ. ನಾನು ನಿಮ್ಮಿಬ್ಬರಿಗಿಂತ ಜಾಸ್ತಿ ಫ್ಯಾನ್ ಪರಿಗೆ ಆಗ್ಬಿಟ್ಟೇನು ಮೇಡಮ್. ಭಾಳ ಚಲೋ ಅದಾಳ ಹುಡುಗಿ, ಎಷ್ಟು ಚಂದ ಐತೆ ಅದು, ಎಷ್ಟು ಚಂದ ಐತಿ. ಆ ಮಗಳು ನನಗೆ ಮುಂದೆ ಪರಿನ ನೋಡ್ದಂಗೆ ಆಗ್ತೈತೆ. ಅದು ಫ್ಯೂಚರ್ನಾಗ ಹಿಂಗೆ ಇರ್ತಾಳೆ ಅಕ್ಕಿ ಗೊತ್ತಿಲ್ಲ. ಆ ಸೀನ್ಸ್ ಏನಾರು ಮಾಡ್ಬೇಕಾರೆ ಪರಿ ಏನಾರು ನೆನಪಾಗೋದು ಅಂದ್ರೆ ಅಕ್ಕಿನ ಏನಾರು ನೆನ್ಪು ಮಾಡ್ಕೊಂಡು ಇಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದನ್ನ ನಾವು ಬರ್ದಾಗ ಅಥವಾ ಮಾಡಿದಾಗ ಅವಳು ಇನ್ನೂ 8 ತಿಂಗಳು 10 ತಿಂಗಳಿತ್ತು, ಓಡಾಡಕ್ಕೂ ಅಷ್ಟಾಗೂ ಆಗ್ತಿರ್ಲಿಲ್ಲ. ಸೊ ಇದು ಸ್ವಲ್ಪ ದೊಡ್ಡದು, ಅಂದ್ರೆ ನಿಮ್ಗೆ 6 ವರ್ಷದ ಮಗು. ಸೊ ಅದ್ರದ್ದು ಬಿಹೇವಿಯರ್ಗಳೇ ಬೇರೆ ಇರುತ್ತೆ, ಇದ್ರದ್ದು ಬಿಹೇವಿಯರ್ಗಳಿರುತ್ತೆ, ಅದ್ರ ಬಾಂಡಿಂಗೇ ಬೇರೆ ಇರುತ್ತೆ, ಇದ್ರ ಬಾಂಡಿಂಗೇ ಬೇರೆ ಇರುತ್ತೆ. ಸೊ ಆ ಥರದ್ದೇನು ಆ್ಯಕ್ಚುಲಿ ಬರೀ ಏನು ಎಫೆಕ್ಟ್ ಮಾಡಿಲ್ಲ ಇದಕ್ಕೆ. ಓಕೆ, ಪ್ರೊಡ್ಯೂಸರ್ ಮೇಡಮ್ ಕತೆ ಹೆಂಗ ಒಪ್ಕೋತಾರ ಏನ್ರಿ ಮೇಡಮ್? ಪ್ರೊಡ್ಯೂಸರ್ ಕತೆ ಇಬ್ರು ಜೊತೆಲೆ ಮಾಡೋದ್ರಿಂದ ನಾನು ಒಪ್ತೀನಿ ಕೃಷ್ಣ ಮಾಡ್ತಾರೆ ಅಂತೇನಿರಲ್ಲ, ಜೊತೆಗೆ ಬರಿತೀವಿ ನಾವು. ಸೊ ಹಾಗಾಗಿ ಒಂದು ಥಾಟ್ ಇರ್ಬೋದು, ಒಂದು ಸ್ಕ್ರೀನ್ ಪ್ಲೇ ಒಂದು ಬರಿಬೇಕಾದ್ರೆ ವಿ ವಿಲ್ ಡಿಸ್ಕಸ್, ಇಬ್ರು ಡಿಸ್ಕಸ್ ಮಾಡಿ ಬರಿತೀವಿ. ಸೊ ಹಾಗಾಗಿ ನಾನು ಒಪ್ಪೋದು ಕೃಷ್ಣ ಒಪ್ಪೋದು ಅಂತ ಏನಿರಲ್ಲ. ಆದ್ರೆ ಈಗ ನನಗೆ ಟ್ರೇಲರ್ ನೋಡಿದಾಗ ಏನು ಅನ್ಸ್ತು ಗೊತ್ತೇನ್ರಿ ಸರ್? ಈ ರಿಕ್ಯಾಪ್ ನೋಡ್ದಂಗೆ ಆಯ್ತು ನನಗೆ. ಮೊದಲನೇದು 2ನೇದು 2 ಸೇರಿ ಮಾಡಿರಿ,
ಅದ್ರಾಗ ಏನೋ ಬಿಟ್ಟಾ ಕೊಟ್ಟಿಲ್ಲ. ಯಾಕ್ರಿ ಥಿಯೇಟ್ರಿಗೆ ಬರ್ಬೇಕು ಸಿನಿಮಾ ನೋಡ್ಬೇಕಂತಂದೇಳಿ ಮಂದಿಗೇನೆ ಮಾಡ್ಸಿರೇನೆ ಇದನ್ನೇ? ಅಲ್ಲ ಬೇಕಲ್ಲ ಅವ್ರಿಗೆ, ಎಲ್ಲಾನು ನಾವು ಟ್ರೇಲರ್ ಅಲ್ಲೇ ಹೇಳ್ಬಿಟ್ರೆ ಮಜಾ ಏನಿರುತ್ತೆ? ಅಲ್ರಿ ಒಂದ್ ಚೂರರ ಬಿಡ್ಬೇಕಲ್ರಿ. ಬಿಟ್ಟಲ್ಲ 45 ಸೆಕೆಂಡ್ ಅದ ಮೊದಲನೇದು ಎರಡನೇದು ಹಾಕಿರಿ, ಈಗ ಒಂದೀಟ ಕೊನೆಗೆ ಹಾಕಿದ್ನಲ್ಲ, ಕೊನೆಯಲ್ಲಿ ಒಂದು ಯಾವ ಪಾತ್ರಗಳಿದೆ, ಹೆಂಗೆ ವಿಜುವಲಿ ಹೆಂಗ್ ಕಾಣುತ್ತೆ ಅಂತೆಲ್ಲ ಬಿಟ್ಕೊಟ್ಟಿದೀವಿ. ಯಾರ್ಯಾರ ಪಾತ್ರಗಳು ಕತೆ ಬಿಟ್ಕೊಟ್ಟಿಲ್ಲ, ಕತೆ ಬಿಟ್ಕೊಟ್ಟಿಲ್ಲ, ಕತೆ ಬೇಕು ಅಂತಾನೆ ಬಿಟ್ಕೊಟ್ಟಿಲ್ಲ. ಹೌದು, ಕತೆನೇ ಬಿಟ್ಕೊಟ್ಟಿಲ್ಲ, ಬಿಟ್ಕೊಟ್ಟಿಲ್ಲ. ಒಂದೇ ಒಂದು ಡೈಲಾಗ್ ಇಲ್ಲ, ಒಂದೇ ಒಂದು ಡೈಲಾಗ್ ಪಪ್ಪ ಅನ್ನೋದು ಒಂದೇ ಡೈಲಾಗ್ ಪಪ್ಪ ಅನ್ನೋದು ಒಂದೇ ಬಿಟ್ರೆ ಇನ್ನೇನೇನಿಲ್ಲ. ಈ ಶ್ವೇತಾ ಪ್ರಸಾದ್ ಮ್ಯಾಮ್ ಹತ್ರ ಡೈಲಾಗ್ ಹೇಳ್ಸಿಲ್ಲ ನೀವು? ಯಾರ ಹತ್ರ ನಿಲ್ಸಿಲ್ಲ, ನಾನೇ ಹೇಳಿಲ್ಲ ಅದ್ರಲ್ಲಿ. ಅದೇ ರೀ ಸರ್. ಆಕ್ಚುಲಿ ಇವಾಗ ಯಾಕೆ ಬಿಟ್ಟಿಲ್ಲ ಅಂತ ಕೇಳ್ತಿರೋರೆಲ್ಲ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ ಮೇಲೆ ನೀವು ಬಿಡದಲ್ಲ ಇದ್ದಿದ್ದೆ ಒಳ್ಳೇದಾಯ್ತು ಅಂತ ಹೇಳ್ತೀರಾ ನೀವು ನೆಕ್ಸ್ಟ್ ಇಂಟರ್ವ್ಯೂಲಿ. ಹೌದಾ? ಅದಕ್ಕೋಸ್ಕರ ಬಿಟ್ಟಿಲ್ಲ. ಸ್ವಲ್ಪ ಪೇಷನ್ಸ್ ಅಲ್ಲಿ 4-5 ದಿನ ಸಿನಿಮಾ ರಿಲೀಸ್ ಆಗೋಗುತ್ತೆ. ಸೊ ಹೌದು, ನಾನು ಕಾಯಕತ್ತೀನಿ, ಯಾಕಂದ್ರೆ ಅದ್ರಾಗ ಏನ್ ಇರ್ತತಿ ಅಂತ. ಲವ್ ಮಾಕ್ಟೈಲ್ 1 ಅಂತೂ ಭಾರಿ ಫೀಲ್ ಆಗಿದ್ದಿ ಸರ್ ನನಗೆ. ಇದು ಹಂಗೆ ಇರುತ್ತೆ, ಬನ್ನಿ ಇದು ಹಂಗಿರುತ್ತೆ. ಇದು ಬಹಳ ಫೀಲ್ ಮಾಡುತ್ತೆ, ಬಹಳ ಮಜಾ ಮಾಡ್ತೀರಾ, ನಗ್ತೀರಾ. ಅದು ನಾನು ಯಾರೋ ಕೇಳಿದ್ರು ಅದಕ್ಕೆ ಇದು ಹೆಂಗ್ ಇದನ್ನ ಲವ್ ಮಾಕ್ಟೈಲ್ 3 ಹೆಂಗಿದೆ ಅಂದ್ರೆ, ಈ ಗೋವಾ ಚಿಲ್ಲಿ ಕುಡ್ದಿದ್ದೀರಾ ನೀವು? ಸೀಬೆ ಹಣ್ಣಿಗೆ ಚಿಲ್ಲಿ ಹಾಕಿ ಆ ತರ ಇರುತ್ತೆ. ಆ ತರ ಇರ್ತೈತಿ, ಫುಲ್ ಸ್ವೀಟ್ ಇರುತ್ತೆ, ಖಾರ ಇರುತ್ತೆ, ಹುಳಿ ಇರುತ್ತೆ. ಸರ್ ಅದ್ರಾಗ ಲವ್ ಇರ್ತದೆ? ಲವ್ ಹೇಳೋದು ಹುಡುಗಿನೇ ಲವ್ ಮಾಡ್ತೀರಾ ಅನ್ನೋದ್ರೆ ಲವ್ ಅನ್ನೋದಲ್ಲ. ಎಲ್ಲರಿಗೂ ಈಗ ಅದು ತಂದೆ ಮಗಳ ಲವ್ ಆಗಿರ್ಬೋದು, ಸ್ನೇಹಿತನ ಲವ್ ಆಗಿರ್ಬೋದು. ಈಗ ನೀವೊಂದು ಹೆಣ್ಮಗು ಆಗಿ ಹುಟ್ಟದಾಗಿಂದ ತಂದೆನ ಲವ್ ಮಾಡಿರ್ತೀರಾ, ತಾಯಿನ ಲವ್ ಮಾಡಿರ್ತೀರಾ, ಅದಾದ್ಮೇಲೆ ಬಾಯ್ ಫ್ರೆಂಡ್ ನ ಲವ್ ಮಾಡಿರ್ತೀರಾ, ಅದಾದ್ಮೇಲೆ ಗಂಡನ್ ಲವ್ ಮಾಡ್ತೀರಾ. ಅಲ್ಲ, ಬಾಯ್ ಫ್ರೆಂಡ್ ಇದ್ರೆ, ಇಲ್ಲ ಅಂದ್ರೆ ಇಲ್ಲ ಮದ್ವೆ ಆತನ್ರಿ ಮೇಡಮ್. ಗಂಡನ್ ಲವ್ ಮಾಡ್ತೀರಾ, ಆಮೇಲೆ ಮಕ್ಳನ್ನ ಲವ್ ಮಾಡ್ತೀರಾ. ಸೊ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ರೀತಿಯ ಪ್ರೀತಿಗಳನ್ನ ನೋಡಿರ್ತೀರಾ. ಅದೇ ಲವ್ ಮಾಕ್ಟೇಲ್. ಅದೇ ಲವ್ ಮಾಕ್ಟೈಲ್. ಇದ್ರಾಗ ಎಲ್ಲಾ ಪ್ರೀತಿ ತೋರ್ಸಿರಂಗ ಅಂದ್ರೆ 1ನೇದು 2ನೇದು ಎಲ್ಲ ಅಲ್ಲ, ನೀವು ಮೊದಲನೇ ಪಾರ್ಟ್ ಇಂದ ಎಲ್ಲಾ ತರ ತೋರಿಸಿದೀವಿ ಅಂತ ನಾ ಹೇಳಿದ್ದು. ಮೊದಲನೇ ಎಲ್ಲ ತರನು ಪ್ರೀತಿ ತೋರಿಸಿದೀವಿ, ಅಲ್ಲಿ ಸ್ನೇಹಿತನ ಪ್ರೀತಿ ತೋರಿಸಿದೀವಿ, ಸ್ಕೂಲಲ್ಲಿ ಪ್ರೀತಿ ತೋರಿಸಿದೀವಿ, ಆಮೇಲೆ ಹೆಂಡತಿ ಮೇಲೆ ಪ್ರೀತಿ ತೋರಿಸಿದೀವಿ, ಗರ್ಲ್ ಫ್ರೆಂಡ್ ಮೇಲೆ ಪ್ರೀತಿ ತೋರಿಸಿದೀವಿ. ಎಲ್ಲಾ ತರನು ಪ್ರೀತಿ ಹುಟ್ಟುತ್ತೆ. ಆದ್ರೆ ಈಗ ಮಗಳ ಮೇಲೆ ಪ್ರೀತಿ ಹೆಂಗಿರ್ತತಿ ಅಂತ ತೋರಿಸಿರಾ ಇದ್ರಾಗ? 100% ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ತಂದೆ ಮಗಳ ಕತೆ ಅದು. ತಂದೆ ಮಗಳ ಕತೆ ಯಾವಾಗ್ಲೂ ಹೆಣ್ಣು ಮಕ್ಕಳು ತಂದೆಯರಿಗೆ ತುಂಬಾ ಸ್ಪೆಷಲ್. ಅದೊಂದು ಬೇರೆನೇ ಬಾಂಡಿಂಗ್ ಇರುತ್ತೆ. ನಿಜ ಅಲ್ವಾ? ವೆರಿ ಟ್ರೂ ಸರ್. ಇದು ನಾನಂತೂ ಒಪ್ಕೋತೀನಿ. ಸೊ ಅದೊಂಥರ ಬೇರೆ ಬಾಂಡಿಂಗ್ ಇರುತ್ತೆ. ಆ ಬಾಂಡಿಂಗ್ ನಿಮ್ಗೆ ಇದ್ರಲ್ಲಿ ಕಾಣುತ್ತೆ. ಹೌದು. ಆಮೇಲೆ ಈಗ ನೀವು ಹೇಳಿದ್ರಿ ಪರಿನ್ ಏನೋ ನಾನು ಇಮ್ಯಾಜಿನ್ ಮಾಡಿಲ್ಲ ಅಂತ ಹೇಳಿ. ಎಷ್ಟು ಕಷ್ಟ ಆತ್ರಿ ಸರ್ ಪರಿನ ಆ ಕಡೆಗೆ ಇಟ್ಕೊಂಡು ಈ ಕಡೆಗೆ ಶೂಟಿಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಹೆಂಗಿತ್ತು? ಬಹಳ ತುಂಬಾ ಅಲ್ಲ, ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ತದಲ್ಲ ನಿಮ್ ಕಂಪ್ಲೀಟ್ ಎಲ್ಲಾ ದಿನನೂ, ಪ್ರತಿಯೊಂದು ದಿನನೂ ನಾನು ಅಬ್ರಾಡ್ಗೆ ಹೋಗ್ಲಿ, ಅಂಡಮಾನ್ಗೆ ಹೋಗ್ಲಿ, ಎಲ್ಲೆಲ್ಲಿ ಶೂಟ್ ಮಾಡಿದೀವಿ ಎಲ್ಲಾ ಕಡೆ ಪರಿ ಇತ್ತು. ಅಂಡ್ ಅಷ್ಟು ಸಣ್ಣ ಮಗು ಎಷ್ಟು ತೊಂದರೆ ಕೊಡ್ಬೋದು ಲೆಕ್ಕಗಳು, ನೀವು ಇಮ್ಯಾಜಿನ್ ಮಾಡಿ. ನಿಜ. ಮತ್ತೆ ಮೇಡಮ್ ಜೊತೆಗೆ ಇರ್ತಿದ್ರೆ ಇಬ್ರು ಮ್ಯಾನೇಜ್ ಮಾಡ್ತಿದ್ರೆ ಹೆಂಗ್ ಕತಿ? ನಾನು ಮ್ಯಾನೇಜ್ ಮಾಡ್ತಿರ್ಲಿಲ್ಲ, ಇವರು ಮತ್ತೆ ಇವ್ರ ತಾಯಿ ಇರೋರು, ನಮ್ಮ ತಾಯಿ ಇರೋರು, ಅಥವಾ ಯಾರು ನೋಡ್ಕೊಳಕ್ಕೆ ಯಾರು ಇರ್ತಿದ್ವಿ. ಸೊ ಯಾರೋ ಒಬ್ರು ಇರ್ತಿದ್ರು. ಸೊ ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ಓಕೆ. ಕೆಲವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೆ ಮೇಡಮ್ ಸಿನಿಮಾಗ. ಈಗ ಲವ್ ಮಾಕ್ಟೈಲ್ ನೋಡಿದ್ಮೇಲೆ ನನಗೇನು ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಹಂಗೆ ಇರ್ತೈತಿ ಇದನ್ನು ಅಂತಂದೇಳಿ, ಏನೇನೋ ಹಂಗೆ ಈಗ ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಹಂಗೆ ರೀಚ್ ಆಗಬೇಕು, ಹಂಗೆ ಆಗಬೇಕು ಅಂಥೇಳಿ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗತ್ತಾ ಇದು ಜನರಿಗೆ ಮುಟ್ತಾ ಇದು ಏನಂತ ಎಲ್ಲಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬನ್ನಿ. ಸಿನಿಮಾ ಮುಗಿದ ಮೇಲೆ ನೀವು ಸಂತೃಪ್ತರಾಗಿ ಥಿಯೇಟ್ರಿಂದ ಆಚೆ ಕಳಿಸೋ ಜವಾಬ್ದಾರಿ ನಂದು. ನೀವೇನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬನ್ನಿ. ಒಳಗಡೆ ಏನಿರಲ್ಲ ಅಂತಾನೋ ಅವ್ರು ಬನ್ನಿ, ಅಥವಾ ಏನೋ ಇರಿದೆ ಅಂತಾನೋ ಬನ್ನಿ, ಅಥವಾ ಖುಷಿಯಾಗಿ ಬನ್ನಿ, ಅಥವಾ ಏನ್ ಮಾಡಿರ್ತೀಯ ಅಂತಾನೋ ಬನ್ನಿ, ಹೆಂಗಾರು ಬನ್ನಿ. ನೀವು ಸಿನಿಮಾ ಮುಗಿಯೋಷ್ಟರಲ್ಲಿ ನಿಮ್ಮನ್ನ ಸ್ಯಾಟಿಸ್ಫೈ ಮಾಡಿ ಕಳ್ಸೋ ಜವಾಬ್ದಾರಿ ನಮ್ದು. ಅಲ್ರಿ ಸರ್, ಓಲಿ 19ನೇ ತಾರೀಕು ರಿಲೀಸ್ ಮಾಡತ್ತೀರಿ, ಈಗ ಹಬ್ಬ ಐತಿ, ಅಳ್ಸಕತ್ತೀರಲ್ರಿ ಸರ್ ನೀವು ಮಂದಿಗೆ. ಯಾರಂದ್ರೆ ಅಲ್ಲ, ಆ ಟ್ರೇಲರ್ ನೋಡಿ ನನಗೆ ಅಳು ಬಂತ್ರಿ ಮೇಡಮ್. ಅಲ್ರಿ ಮೇಡಮ್, ಆ ಟ್ರೇಲರ್ ನೋಡಿದಾಗ ಒಂದಿಟ್ಟು ಫೀಲ್ ಆಕತ್ತಲ್ರಿ. ಏನ್ ಫೀಲ್ ಆಯ್ತು? ಅದು ಈಗ ಲವ್ ರೀಕ್ಯಾಪ್ ಆತು, ಆ ಬ್ರೇಕಪ್ ಎಲ್ಲ ಹಾಕವಲ್ರಿ, ಅಂದ್ರೆ ಆಗಿಲ್ಲ. ಅದು ಬರೀ ಆದಿ ಲೈಫ್ ನ ನೋಡ್ಕೊಂಡ್ ಬಂದಿರೋ ಹೆಂಗಾದ್ರೆ ತುಂಬಾ ಪರ್ಸನಲಿ ಕನೆಕ್ಟ್ ಆಗಿದ್ದಾರೆ ಸಿನಿಮಾ, ಎಸ್ಪೆಷಲಿ ಲವ್ ಮಾಕ್ಟೈಲ್ಗೆ ತುಂಬಾ ಪರ್ಸನಲಿ ಕನೆಕ್ಟ್ ಆಗಿದ್ದಾರೆ. ಸೊ ಆ ರಿಕ್ಯಾಪ್ ನಾನು ಮಾಡಿರೋದ ಉದ್ದೇಶನೇ ಅದು. ಈಗ ನಾನು 3 ಹೇಳ್ತಾ ಇದೀನಿ ಅಂದ್ರೆ 2 ಅಲ್ಲಿ ಏನೇನಾಗಿ 1 ಅಲ್ಲಿ ಏನಾಗಿತ್ತು, 2 ಅಲ್ಲಿ ಏನಾಗಿತ್ತು, ಈಗ ಮಗು ಯಾವಾಗ ದತ್ತು ತಗೊಂಡಿದ್ದಾನೆ ಅವೆಲ್ಲ ನಿಮ್ಗೆ ಬ್ರಷ್ ಮಾಡ್ಬೇಕು ನಾನು. ಯಾಕಂದ್ರೆ ಮತ್ತೆ ಎಲ್ಲರೂ ಲವ್ ಮಾಕ್ಟೈಲ್ 2 ನೋಡ್ಕೊಂಡು ಸಿನಿಮಾ ಬರಲ್ಲ. ಸೊ ಮರ್ತು ಬಿಟ್ಟಿರ್ತಾರೆ ಕೆಲವು ಇನ್ಸಿಡೆಂಟ್ಗಳು. ಸೊ ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಹಾಕ್ಬಿಟ್ಟು ನಿಮ್ಗೆ ಚೂರ್ 3 ಹೇಳಿರೋದು. ನಿಮ್ಗೆ ನನಗೆ ಕತೆ ಬಿಟ್ಕೊಡಕ್ಕೆ ಒಂದು ಚೂರು ಇಂಟ್ರೆಸ್ಟ್ ಇರಲ್ಲ, ಬರೀ ಇಷ್ಟೇ. ಈಗ ಲವ್ ಮಾಕ್ಟೈಲ್ 1 ಆಗಿದ್ದಾರೆ ಎಲ್ಲ ಈ 3 ದಾಗೂ ಇರ್ತಾರ ಸರ್? 1 ಒಂದಲ್ಲಿ ಇಷ್ಟು ಜನ ಇದ್ರು, ಒಂದಲ್ಲಿ ಇಷ್ಟು ಜನ ಇತ್ತು. ಲವ್ ಮಾಕ್ಟೈಲ್ ಈ ತಂಡ ಹಿಂಗಿತ್ತು, ಲವ್ ಮಾಕ್ಟೈಲ್ 2 ತಂಡ ಹಿಂಗಾಯ್ತು, ಸ್ವಲ್ಪ ಜಾಸ್ತಿ ಜನ ಇನ್ಕ್ಲೂಡ್ ಆದ್ರು. ಲವ್ ಮಾಕ್ಟೈಲ್ 3 ಇಷ್ಟ ಆಗುತ್ತೆ. ಸೊ ಇನ್ನೂ ದೊಡ್ಡದಾಗುತ್ತೆ ಪ್ರಪಂಚ. ಅಂದ್ರೆ ಒಳ್ಳೊಳ್ಳೆ ಕಲಾವಿದ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಆ ಕಲಾವಿದ್ರ ಪಾತ್ರಗಳ ಬಗ್ಗೆ ಏನಾದ್ರು ಒಂಚೂರು? ಏನು ಬಿಟ್ಕೊಳಕ್ಕಾಗಲ್ಲ.
ಒಳ್ಳೊಳ್ಳೆ ಕಲಾವಿದರುಗಳು ಅಲ್ಲ ರೀ ಡೆಫಿನೆಟ್ಲಿ ಒಂದಿಟ್ಟು ಬಿಟ್ರಿ ಹಂಗ ಅದೇ ದಿಲೀಪ್ ರಾಜ್ ಅವರಿದ್ದಾರೆ, ಹಾ. ಶ್ವೇತಾ ಅಲ್ಲ ಪ್ರಸಾದ್ ಅವ್ರು ಗೊತ್ತ್ರಿ ಮೇಡಮ್, ಹೆಸರು ಗೊತ್ತದ ನನಗ, ಸಿನಿಮಾ ಮಾಡ್ಯಾರ ಗೊತ್ತಿರಂಗಿಲ್ಲ ನನಗ ಅದು ಬೇಡ್ರಿ, ಏನ್ ಮಾಡ್ಯಾರ ಅದ್ರಾಗ. ಶ್ವೇತಾ ಪ್ರಸಾದ್ ಅವ್ರ ಮೇಡಮ್ ಆಕ್ಟಿಂಗ್ ಮಾಡಿದ್ದಾರೆ, ಆಕ್ಟಿಂಗ್ ಮಾಡ್ಯಾರ್ರಿ ಮೇಡಮ್. ಅದ್ಭುತವಾದ ನಟನೆ ಏನ್ ಮಾಡಿದ್ದಾರೆ. ಆಕ್ಟಿಂಗ್ ಮಾಡ್ಯಾರ ಅದ ಏನ್ ಹೆಂಗ್ ತೋರ್ಸಿ. ಅಲ್ಲ ನಿಮಗೆ ಇವಾಗ ಇಂಟರ್ವ್ಯೂ ಹೇಳ್ಬೇಕು ಅಂದಿದ್ರೆ ಟ್ರೈಲರ್ ಅಲ್ಲೇ ಬಿಟ್ಬಿಡ್ತಿದ್ವಲ್ಲ. ಅಲ್ಲ ಒಂದಿಟ್ಟು ಹಂಗ ಒಂದಿಟ್ಟು ಹಿಂಗ್ ಅಂತಂದ್ ಏನು ಬಿಡಂಗಿಲ್ಲ. ಬುಧವಾರ ನೈಟ್ ಪ್ರೀಮಿಯರ್ ಶೋ ಪ್ರೀಮಿಯರ್ ಶೋಲಿ ಇನ್ನೇನ್ ಬಂದೇ ಹೋಯ್ತಿವಿ, ಆಲ್ರೆಡಿ ಶನಿವಾರ ಬಂದೇ ಹೋಯ್ತಲ್ಲ. ಅಲ್ಲ, ಇದು ನಮ್ಗೆ ಶನಿವಾರ ಅಷ್ಟು ಕಾಯಕ್ಕಾಗಂಗಿಲ್ಲ. ನೀವು ಟೆಲಿಕಾಸ್ಟ್ ಹಬ್ಬ ಮಾಡೋದು ಅಲ್ಲ, ಇದು ಶನಿವಾರ ನೀವು ಟೆಲಿಕಾಸ್ಟ್ ಮಾಡೋದು ಭಾನುವಾರ ಮಾಡ್ತೀರಾ ಅನ್ಕೋಣ. ಅಲ್ಲ ನೀವು ಪ್ರೀಮಿಯರ್ ಶೋ ನೋಡಕ್ಕಾಗಿಲ್ಲ ಅಂದ್ರೆ ಯುಗಾದಿ ಇದೆ, ಶುಕ್ರವಾರ, ಶನಿವಾರ ರಜಾ, ಭಾನುವಾರ 4 ದಿನ ಇದೆ. ಅಲ್ಲ ಈ ದುರಂದರಿಗೆ ಫೈಟ್ ಕೊಡಕ ನಿಂತಿರೇನ ನೀವು? ಈಗ ನೀವು ಯಾವ ಸಿನಿಮಾ ಫಸ್ಟ್ ನೋಡ್ತೀರಾ? ನಾ ನಿಮ್ದಾರಿ ಅದ್ಯಾಕ್ರಿ ನಮ್ ಕನ್ನಡ ಸಿನಿಮಾ ನೋಡ್ಬೇಕ್ರಿ ಮತ್ತೆ. ಅಷ್ಟೇ ನಾವು ಮಾಡೋದಾರಿಗೆ ಮಾಡೋದೇ ಅವ್ರಿಗಲ್ವಾ? ನಾವು ಮಾಡೋದಾರಿಗೆ ನಮ್ಗ ಅಷ್ಟೇ, ನಮ್ಮಂತರ್ಗ ಅಷ್ಟೇ. ಅಲ್ಲಿ ಈಗ ನಾವಂತ್ರಿ ನಾವು ಪ್ಯಾನ್ ಇಂಡಿಯಾ ಮಾಡಿಲ್ಲ, ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಮಾತ್ರ ಅದೊಂದು ಐತಿ. ಬಾಳ ಮಂದಿ ಈಗ ಕಮೆಂಟ್ ನಾಗ ನೋಡ್ತಿದ್ದೆ ನಾ, ಸರ್ ನಾವ್ US ನಾಗ ಅದೀವಿ, ನಾವ್ ಅಲ್ಲಿ ನೋಡ್ಬೇಕಿತ್ರಿ ಸರ್. ಇಲ್ಲ ಅವ್ರಿಗೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ, US ಜರ್ಮನಿ ಎಲ್ಲ ಕಡೆ ರಿಲೀಸ್ ಪ್ರಾಬ್ಲಮ್ ಏನಾಗೋಯ್ತು ಅಂದ್ರೆ ಈಗ 19th ಮಾಡ್ಬೇಕು ಅಂತ ಇದ್ವಿ. ಬಿಕಾಸ್ ದುರಂದರ್ ಮುಂಚೆನೇ ತುಂಬಾ ಶೋಸ್ಗಳು ಓಪನ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಶೋಸ್ಗಳು ತುಂಬಾ ಕಮ್ಮಿ ಅವೈಲೇಬಲ್ ಇದೆ. ಸೊ ನಾವು ಮಾರ್ಚ್ 27ಕ್ಕೆ ರಿಲೀಸ್ ಮಾಡ್ತಾ ಇದೀವಿ. USA, UK, ಅಬ್ರಾಡ್ ಫುಲ್ಲು ಮಾರ್ಚ್ 27, 1 ವಾರ ಆದ್ಮೇಲೆ ಬರುತ್ತೆ ಅಲ್ಲಿಗೆ. ಸೊ ಅದನ್ನ ರಿಪೋರ್ಟ್ ಎಲ್ಲ ಬಂದಿರುತ್ತೆ. ಸೊ ಇನ್ನು ಎಕ್ಸೈಟ್ಮೆಂಟ್ ಎಲ್ಲ ಕೇಳ್ತಾ ಇದ್ದಾರೆ, ಬಟ್ ಅನೌನ್ಸ್ ಮಾಡ್ತೀವಿ ಡೆಫಿನೆಟ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆ ಸರ್, ನೀವು ದತ್ತು ತೊಗೊಂಡಿದ್ದಂತ ಹೇಳಿದ್ರಿ, ಬಟ್ ಕೆಲವರಿಗೆ ಅಪ್ಪನೇ ಇರಂಗಿಲ್ರಿ ಸರ್, ತೀರ್ಕೊಂಡಿರ್ತಾರ, ಬಿಟ್ಟು ಹೋಗಿರ್ತಾರ, ಕೆಲವ್ರಂತ್ರ ಅನಾಥಾಶ್ರಮದಾಗ ಬೆಳೆದಿರ್ತಾರ. ಅಂಥವ್ರಿಗೆ ಏನಾರು ಈ ಕನೆಕ್ಟ್ ಆಕತ್ತಾ ಈ ಸಿನಿಮಾ? ಏನಾರು ಅಪ್ಪಂದ್ರಿಗೆ ಏನಾರು ಮೆಸೇಜ್ ಕೊಡೋದೈತಾ ಇದ್ರಾಗ? ಎಲ್ಲನೂ ಇದೆ, ಅಪ್ಪಂದ್ರಿಗೂ ಇದೆ, ನಿಮ್ಗೆಲ್ಲ ಐ ಥಿಂಕ್ ತಾಯಿಗಿದೆ, ಎಲ್ಲರಿಗೂ ಇದೆ. ನಿಮಗೆ ತಂದೆ ಮಗಳದು, ತಾಯಿ ಮಗಳದು, ಎಲ್ಲ ಥರದ ಒಂದು ಬಾಂಡಿಂಗ್ ಇರೋಂಥ ಒಂದು ಸಿನಿಮಾ ಇದು. ಅಲ್ರಿ ಈಗ ನೀವು ದತ್ತು ತೊಗೊಂಡಂದ್ಮೇಲೆ ತಾಯಿ ಯಾರಿದ್ರು? ಹಂಗಲ್ಲ, ಆ ತಾಯಿ ಅಲ್ಲ, ಈಗ ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಹೌದೇನ್ರಿ ಸರ್? ಎಲ್ಲ ಸಿನಿಮಾದಾಗ ಅಂದ್ರೆ ಇನ್ನೇನ್ರಿ ಮೇಡಮ್ ಮಾತಾಡೋದು? ಎಲ್ಲ ಸಿನಿಮಾ ನೋಡ್ರಿ ಅಂತೀರಿ. ಸಿನಿಮಾ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾಗ. ಹಂಗಂದ್ರೆ ಈ ಹುಡುಗಿ ಎಲ್ಲಿ ಸಿಗ್ತತಿ ಅನ್ನೋದು ಹೇಳಂಗಿಲ್ಲ ನೀವು? ಹುಡುಗಿ ಸಿಕ್ಕದ ಅಂತ ಆಲ್ರೆಡಿ 2 ಅಲ್ಲಿ ತೋರಿಸಿದೀವಲ್ಲ. ಅನಾಥಾಶ್ರಮದಲ್ಲಿ ಹೋಗ್ತಾನೆ, ಅವಾಗ ಅವ್ನಿಗೆ ಅಲೆಸಿನೇಟ್ ಮಾಡ್ತಾ ಇರ್ತಾಳೆ ಯಾರು, ನಿಧಿಮಾನ ಆದಿ. ಸೊ ನಿನ್ನ ಜೀವನದ ಉದ್ದೇಶ ಏನು ಅಂತ ಕೇಳ್ತಾಳೆ. ಅವಾಗ ಆ ಮನೆ ಕೆಲಸದ ಕ್ಯಾರೆಕ್ಟರ್ ರೇಣು ಅಂತ ಕ್ಯಾರೆಕ್ಟರ್ ಇರುತ್ತೆ, ಅವಳು ಹೇಳ್ತಾಳೆ ಅವಳ ಗಂಡನು ತೀರೋಗಿರ್ತಾಳೆ. ಸೊ ಅದಕ್ಕೆ ನನ್ನ ಮಗ ಇರೋದ್ರಿಂದ ನನಗೂ ಸತ್ತೋಗ್ಬೇಕು ಅಂತ ಅನಿಸ್ತು, ಬಟ್ ಮಗ ಇದ್ದಿದ್ದರಿಂದ ಮಗಂಗೋಸ್ಕರ ಬದುಕಬೇಕು ಅಂತ ನನಗೆ ಒಂದು ಉದ್ದೇಶ ಬಂತು ಅಂತ ಹೇಳ್ತಾಳೆ. ಸೊ ಅವಾಗ ಇವನು ಹೀರೋ ರಿಯಲೈಸ್ ಆಗೋದು, ಓ ಕರೆಕ್ಟ್ ಅಲ್ವಾ, ನಾವು ಯಾರಿಗೋಸ್ಕರ ಬದುಕ್ಬೇಕು, ನಾವು ಇವನಿಗೂ ಬದುಕಕ್ಕೆ ಇಷ್ಟ ಇಲ್ಲ ಥರ ಆಗೋಗಿರುತ್ತೆ ಹಿಡ್ತಿರೋದ್ಮೇಲೆ, ಏನಕ್ಕೆ ಇರಬೇಕು ಅನ್ನೋ ಥರ. ಸೊ ಅವಾಗ ಇವನೇನು ಮಾಡ್ತಾನೆ, ಹೋಗಿ ಒಂದು ಹೆಣ್ಮಗುನ ದತ್ತು ತಗೋತಾನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಅವಾಗ ನೀವು ಅವಾಗ ಅಬ್ಸರ್ವ್ ಮಾಡಿದ್ರೆ ಮತ್ತೆ ನಿಧಿಮ ಕಾಣಿಸ್ಕೊತಾಳೆ, ಅವ್ರ ಒಂಥರ ದೆವ್ವ ತರ ಕಾಣತ್ತಾರ. ಆಯ್ತಾ, ಅಂದ್ರೆ ದೆವ್ವ ಅನ್ಸ್ತತ್ರಿ ಸರ್? ದೆವ್ವ ಅಲ್ಲ, ಅದು ಆಲೋಚನೆ ಅಲ್ಲ ದೆವ್ವ ಅಂತಾನೆ ಮೇಡಮ್ ನಾವ್ ಅನ್ಕೊಂಡ್ರ ನಿನ್ನ. ಇದ್ರಾಗ ದೆವ್ವನ ಅಲ್ರಿ ಸರ್? ಇದ್ರಾಗ ದೆವ್ವನ್ ತೋರ್ಸಿರಿ, ದೆವ್ವ ಮಾಡಿರೇನ ಅವ್ರನ್ನ? ಇಲ್ಲ ಇಲ್ಲ ಇಲ್ಲ, ಈಗ ಚಂದ ತೋರ್ಸಿರಲ್ಲ ನೀವು ಮತ್ತ ಹಂಗ ಬಂದ್ರಿ ಹೋಗಿರಿ, ಆಮೇಲಿಂದ ಹಾದಿ ನಿಂದ ಲೈಫ್ ಹಿಂಗೈತಿ ಅಂತಂದ್ ಹೇಳ್ತಿರಲ್ಲ, ಅದನ್ನ ನೋಡಿ ಹಾರರ್ ತರ ಹೇಳಿದ್ನ. ಅಲ್ಲ ನನಗೆ ಹೇಳಕ್ ಬರಂಗಿಲ್ರಿ ಮೇಡಮ್, ನಿಮ್ಮಷ್ಟು ಚಲೋ ಆಕ್ಟರ್ ಅಲ್ಲ, ನಾ ಅದಕ್ಕೆ ಆಂಕ್ರಿಂಗ್ ಮಾಡತ್ತೀನಿ. ಅಂದ್ರೆ ಅದೇ ಹಿಂಗ ಒಂದ್ ಫೀಲ್ನಾಗ ಹೇಳ್ತಿರಲ್ಲ, ನಾ ಹಂಗ ದೆವ್ವ. ಈಗ ನೀವು ದೆವ್ವಗಳು ಅಷ್ಟು ಸಮಾಧಾನವಾಗಿ ಎಂಟರ್ಟೈನಿಂಗ್ ಆಗಿ ಇರ್ತಾವ? ಈ ಆತ್ಮ ಅಂತ ಅಲ್ಲ, ಈ ದೆವ್ವ ಅನ್ಸಿದ್ರೆ ಏನೋ ಬಿಳಿ ಬಟ್ಟೆ ಹಾಕೊಂಡು, ಇಲ್ಲ ಅಂದ್ರೆ ಏನೋ ಈ ಇದ್ರ ತರ ಎಲ್ಲ ಮುಖ ಎಲ್ಲ ಒಂಥರ ಗಾಯ ಆಗಿ ಆತರ ದೆವ್ವ ಅಲ್ಲ ಅದು ದೆವ್ವ ಸರ್. ಅದು ಹೀರೋವಿನ ಭ್ರಮೆಯಲ್ಲಿ ಕಾಣಿಸ್ಕೊತಾ ಇರೋದು, ಹೀರೋ ನನ್ನನ್ನ ಆತರ ನೋಡ್ತಾ ಇರೋದು, ಅದು ಕಾನ್ಸೆಪ್ಟ್. ದೆವ್ವ ಅಲ್ಲ ನಾನು, ದೆವ್ವ ಅಲ್ಲ ನೀವು. ಅಂದ್ರೆ ಹೀರೋ ಅದನ್ನ ಫೀಲ್ ಮಾಡ್ಕೋತಿರ್ತಾರೆ. ಹೀರೋಗೆ ಅದು ಒಂದು ಸೈಕಾಲಜಿ, ಇದು ಕಾಯಿಲೆ. ಹಂಗಂದ್ರೆ ನಿಜದ ಲೈಫ್ದಾಗ ಆಗಂಗಿಲ್ರಿ ಮೇಡಮ್ ಅದು? ಈಗ ಬಂದ ಗಂಡಗೆ ಏನೋ ಹೆಂಡತಿ ಸತ್ತೋಗಿರ್ತಾಳ, ಆಗುತ್ತೆ ಹ್ಯಾಲುಸಿನೇಷನ್ ಆಗುತ್ತೆ, ಅದನ್ನೇ ನಾವು ಮಾಡಿರೋದು. ಆದ್ರೆ ಅವ್ರು ಏನ್ ಅನ್ಕೋತಾರ ಗೊತ್ತಾ, ಅದನ್ನ ದೆವ್ವ ಬಂದತಿ ಅಂತಂದ್ರೆ ಹೇಳಿ ನಮ್ ಕಡೆಗೆಲ್ಲ ಏನ್ ಮಾಡ್ತಾರೆ ಅವ್ರು ಮಾತ್ರ ಕಾಣಿಸೋದು. ಇಲ್ಲ ಅವ್ರು ಮಾತ್ರ ಕಾಣಿಸೋದು, ಅವ್ರು ಮಾತ್ರ ಅದು ಅನ್ಸೋದು, ಬೇರೆ ಅನ್ಸಲ್ಲ. ಈಗ ನಮ್ ಕಡೆಗೆಲ್ಲ ಏನ್ ಮಾಡ್ತಾರ ಗೊತ್ತಾ, ನಡಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಹಾಕಿ ಆಗಿರ್ಬೋದು. ಕೆಲವ್ರಿಗೆ ದೆವ್ವ, ನಾನಂತೂ ದೆವ್ವ ನೋಡಿಲ್ಲ, ನೀವು ನೋಡಿದಿರಾ? ಇಲ್ರಿ ಸರ್, ನೋಡಿಲ್ಲ. ಆದ್ರೆ ನಮ್ ಕಡೆಗೆಲ್ಲ ಅಂತಾರ ಸರ್, ಈಗ ಈ ದೆವ್ವ ಗಿವ್ವ ಏನಾರು ಬಂತ ಹಿಂಗ ಏನಾರು ಮಾಡಕ್ ಹಚ್ಚಿದ್ರೆ ನನ್ನ ಹೆಂಡ್ತಿ ಕಾಣತಾಳ, ಅಲ್ಲಿ ಕಾಣತಾಳ, ಇಲ್ಲಿ ಕಾಣತಾಳ ಅಂದ್ರೆ ಹೋಗಿ ಅದನ್ನ ನಮ್ ಕಡೆಗೆಲ್ಲ ಅರ್ಥ ಮಾಡ್ಕೊಳಂಗಿಲ್ಲ. ಅದನ್ನ ಏನ್ ಮಾಡ್ತಾರ, ದೇವಸ್ಥಾನ ಕರ್ಕೊಂಡೋಗಿ ನಿಂಬೆಹಣ್ಣು
ಅದಿದು ಕಟ್ ಕೈ ಬಿಡ್ತಾರೆ ಹೋಗುತ್ತಾ ಅವಾಗ? ಹೋಗುತ್ತಂತ್ರಿ ಮೇಡಮ್. ಅದಕ್ಕೆ ನೀವು ಹೇಳ್ರಿ ಮೇಡಮ್ ಅಂತಾರೆ, ಏನು ಹೇಳ್ತೀರಿ? ಅದು ನಿಜವಾಗ್ಲೂ ಆ ರೀತಿ ಆಗ್ತಾ ಇದ್ರೆ ದಯವಿಟ್ಟು ಹೋಗಿ ಡಾಕ್ಟರ್ನ ಭೇಟಿ ಮಾಡಿ, ಟ್ರೀಟ್ಮೆಂಟ್ ಅದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ಅಲ್ಲಿ ಟ್ಯಾಬ್ಲೆಟ್ ಇರುತ್ತೆ, ಅದು ಟ್ಯಾಬ್ಲೆಟ್ ಸೈಕಾಲಜಿಕಲ್ ಪ್ರಾಬ್ಲಮ್. ಹೀರೋ ಭ್ರಮೆಯಲ್ಲಿ ಹೀರೋಯಿನ್ ಕಾಣ್ತಾರೆ. ಹೀರೋ ಅದರಲ್ಲಿ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇರ್ತಾನೆ. ಅದನ್ನ ಅವ್ನು ತಗೊಂಡ್ರೆ ಎಲ್ಲಿ ಮತ್ತೆ ಕಾಣಿಸ್ಕೊಳ್ಳಲ್ಲ ಅಂತ ಬೇಕು ಅಂತ ತಗೊಳಲ್ಲ ಅವನು. ಅವೆಲ್ಲ ತೋರಿಸಿದೀವಿ ಲವ್ ಮಾಕ್ಟೇಲ್.